ಪ್ರಾಸಿಕ್ಯೂಷನ್ ಅಂತೇಳಿ ಅನುಮತಿ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರ ವಿರುದ್ಧ ಇದು ಕೇವಲ ನಮ್ಮ ಬಳ್ಳಾರಿಯಿಂದ ಪ್ರಾರಂಭಗೊಂಡಿದೆ. ರಾಜ್ಯದಲ್ಲಿ ಇದು ಸ್ಯಾಂಪಲ್ಲು. ಮೋದಿ ಅಮಿತ್ ಶಾ ಅವರು ಇಲ್ಲಿಂದ ನೋಡಬೇಕಾಗ್ತದೆ. ಇವತ್ತು ಬಹುಶಃ ಏನು 1947 ಹಿಂದಗಡೆ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಕಿರುಕುಳ ಕೊಟ್ಟರು ಬ್ರಿಟಿಷರು, ಅದೇ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ಈ BJP ಮತ್ತು ಹಿಟ್ಲರು ಮೋದಿ ಅಮಿತ್ ಶಾ ಅವರು ಕೊಡ್ತಾ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರ ತಂಟೆಗೆ ಬಂದರೆ ಕೇವಲ ನಾವು ಒಂದೇ ಅಲ್ಲ, ಇಡೀ ರಾಜ್ಯದಂತ ಗಲಭೆ ರಕ್ತಪಾತ ಆದರೂ ಚಿಂತೆ ಇಲ್ಲ, ಸಿದ್ದರಾಮಯ್ಯ ನಾವು ಬಿಟ್ಕೊಡೋದಿಲ್ಲ. ಯಾಕಂದರೆ ನಾವು 7 ಕೋಟಿ ಜನರು ಇರ್ತಕ್ಕಂಥ ಅಭಿಮಾನಿಗಳು ಇನ್ನೂ ಬದುಕಿದ್ದೀವಿ. ವಿಜೇಂದ್ರ, ನೀನು ರಾಜಕೀಯ ಹಿಂಬಾಗಲಿಂದ ಸರ್ಕಾರ ಮಾಡಬೇಕಂತ ಹೋಗ್ತಾ ಇದೆಯಾ? ಬಹುಶಃ ನಿನಗೆ ತಾಕತ್ತು ದಮ್ಮು ಇದ್ದರೆ ಬಸವನಗೌಡ ನಿಮ್ಮದೇ ಪಾರ್ಟಿ ಆಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಉತ್ತರ ಕೊಡೋ ನೋಡ್ತೀನಿ. ಕರಿಡ್ಲಿ ಕುಮಾರಸ್ವಾಮಿ, ನಾನು ಕರಿಡ್ಲಿ ಕುಮಾರಸ್ವಾಮಿ ಅಂತಲೇ ಕರಿತೀನಿ. ಕೇವಲ 2 ಸೀಟ್ ಪಡೆದು ಇವತ್ತು ಕೋಮವಾದಿ BJP ಅವ್ರನ್ನ ಬೀದಿಗೆ ಗಲಭೆಯಲ್ಲಿ ಬೈಕೊಂಡು ಇವತ್ತು ಅವ್ರ ಜೊತೆ ಹೋಗಿ ಸಂಸಾರ ಮಾಡ್ತಾ ಇದೆಯಾ? ಈಗಾಗಲೇ ಇಬ್ಬರಿಗೆ ಮೋಸ ಮಾಡಿ ಇನ್ನೂ ಅನೇಕ ಹೆಣ್ಣು ಮಕ್ಕಳನ್ನ ಬೀದಿ ಪಾಲು ಮಾಡಿರ್ತಕ್ಕಂತಿರೋರು. ಅಶೋಕ, ನೀನು ರಾಜಕೀಯ ಕುತಂತ್ರದಿಂದ ಮಾಡ್ತಾ ಇದೆಯಾ? ಇವತ್ತು ಅಶೋಕನಿಗೆ ಕೂಡ ನಾನು ಒಂದು ಸವಾಲನ್ನು ಹಾಕ್ತಿದ್ದೇನೆ. ನೀನು ನಿಜವಾಗೂ ನಿನಗೆ ದಮ್ಮು ತಾಕತ್ತು ಇತ್ತಂದರೆ ನೀನು ಈಗಲೇ JDS ಅವ್ರ ವಿರುದ್ಧ ಧ್ವನಿ ಎತ್ತು ನೋಡೋಣ. ಈಗ ಇದು ಶಾಂಪಲ್ಲು. ಮುಂದಿನ ದಿನಮಾನದಲ್ಲಿ ಬಳ್ಳಾರಿಯಿಂದಲೇ ಬಂದನ್ನು ಪ್ರಾರಂಭಗೊಂಡು ಬಂದ್ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ನಾವು ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಸಿದ್ದರಾಮಯ್ಯ.